ನಮಸ್ಕಾರ ಗೆಳೆಯರೆ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಮಾರ್ಕೆಟ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡೋದಾದರೆ ಮೊದಲಿಗೆ ಇಂಡಿಸಸ್ ನೋಡುವ. ನಿಫ್ಟಿ 50 ಆಗಿರ್ಬೋದು, ನಿಫ್ಟಿ ಬ್ಯಾಂಕ್ ಆಗಿರ್ಬೋದು ಅಥವಾ ನಿಫ್ಟಿ IT ಆಗಿರ್ಬೋದು, ಎಲ್ಲವೂ ಕೂಡ ಇವತ್ತು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಯಿತು. ಇನ್ನು ಮುಂದಿನ ಸುದ್ದಿ ನೋಡೋದಾದರೆ ರಿಲಯನ್ಸ್ ಶೇರ್ ಇದೆಯಲ್ಲ, ಲಾಸ್ಟ್ 2 ಡೇಸ್ನಿಂದ ನೆಗೆಟಿವ್ ರಿಯಾಕ್ಷನ್ ಎಲ್ಲ ಇದೆ. ಇವತ್ತು ಕೂಡ 1% ಕೆಳಗೆ ಬಂತು, ನಿನ್ನೆ ಕೂಡ 2% ಅಷ್ಟು ಕೆಳಗೆ ಇತ್ತು. ಒಳ್ಳೆ ರಿಸಲ್ಟ್ ಹೊರತಾಗಿಯೂ ಇದು ತುಂಬ ಕೆಳಗೆ ಹೋಗ್ತಾ ಇದೆ ಈ ಶೇರ್ನ ವ್ಯಾಲ್ಯೂದಲ್ಲಿ. ಇದರಲ್ಲಿ 1% 2% ಮೇಲೆ ಕೆಳಗೆ ಆಗುವುದೇ ದೊಡ್ಡ ವಿಷಯ, ಯಾಕೆಂದರೆ ಇದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದೆ. ಇನ್ನು ಮುಂದಿನ ಶೇರ್ ನೋಡೋದಾದರೆ ಇಟರ್ನಲ್ ಅಥವಾ ಝೊಮ್ಯಾಟೊ ಅಂತ ಹೇಳ್ಬೋದು. ನಿನ್ನೆ ಇವತ್ತು ರಿಸಲ್ಟ್ ಇತ್ತು, ರಿಸಲ್ಟಲ್ಲಿ ಪ್ರಾಫಿಟ್ ಕಮ್ಮಿ ಆಗಿತ್ತು, ಬಟ್ ರೆವೆನ್ಯೂ ಇದೆಯಲ್ಲ ಅದು 70% ಅಷ್ಟು ಏರಿಕೆಯಾಗಿತ್ತು. ಇದರಿಂದಾಗಿ ಕೊನೆಯ ಕ್ಷಣದಲ್ಲಿ ನಿನ್ನೆ 7.5% ಅಷ್ಟು ಮೇಲೆ ಹೋಗಿತ್ತು. ಇದಲ್ಲದೆ ಇವತ್ತು ಕೂಡ ಇದು 10ರಿಂದ 12% ಅಷ್ಟು ಏರಿಕೆಯನ್ನು ಕಂಡಿತ್ತು. ಇದರೊಟ್ಟಿಗೆ ಸ್ವಿಗ್ಗಿ ಶೇರ್ ಇದೆಯಲ್ಲ, ಇವರದ್ದು ಕೂಡ ಇನ್ನು ರಿಸಲ್ಟ್ ಬರುವುದಿದೆ. ಇವರು ಕೂಡ ಒಳ್ಳೆ ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಇನ್ವೆಸ್ಟರ್ಸ್. ಸೊ ಇದು ಕೂಡ ಇವತ್ತು 6% ಅಷ್ಟು ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡೋದಾದರೆ ಬ್ಲೂ ಚೆಟ್ ಹೆಲ್ತ್ ಕೇರ್ ಲಿಮಿಟೆಡ್ ಅನ್ನುವ ಕಂಪನಿ. ಈ ಕಂಪನಿಯಲ್ಲಿ ಇವತ್ತು 10% ಲೋವರ್ ಸರ್ಕ್ಯೂಟ್ ಕಾಣುತ್ತೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಇವತ್ತು ರಿಸಲ್ಟ್ ಒಳ್ಳೆಯದೇ ಬಂದಿತ್ತು. ಒಳ್ಳೆಯ ರೆವಿನ್ಯೂ ಆಗಿರ್ಬೋದು, ಪ್ರಾಫಿಟ್ ಆಗಿರ್ಬೋದು ಒಳ್ಳೆ ತೋರಿಸಿತ್ತು. ಇದರ ಹೊರತಾಗಿಯೂ ಕೂಡ ಈ ಶೇರ್ನಲ್ಲಿ ಇವತ್ತು ಡೌನ್ ಫಾಲ್ ನಾವು ಕಂಡೆವು. ಇನ್ನು ಮುಂದಿನ ಶೇರ್ ನೋಡಿದರೆ ಶಾಂಬೋ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ ಅನ್ನುವ ಶೇರ್. ಇದು ರೀಸೆಂಟಾಗಿ ಬಂದಿರುವ IPO. ಈ IPO ಒಳ್ಳೆ ರಿಸಲ್ಟನ್ನು ಕೊಟ್ಟಿದ್ರು. 2 ದಿವಸಗಳ ಹಿಂದೆ ಇವತ್ತು ರಿಸಲ್ಟ್ ಕೂಡ ಬಂದಿತ್ತು, ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿತ್ತು. ಇದರಿಂದಾಗಿ ಇದು ಲಾಸ್ಟ್ 5 ಡೇಸಲ್ಲಿ 13% ರಿಸಲ್ಟನ್ನು ಕೊಟ್ಟಿದೆ. ಅದಲ್ಲದೆ ಇವತ್ತು ಕೂಡ ಇದು 8% ಅಷ್ಟು ಮೇಲೆ ಹೋಗಿದೆ ಈ ಶೇರ್. ಇನ್ನು ಮುಂದಿನ ಶೇರ್ ನೋಡಿದರೆ 360 ಒನ್ ವಾರ್ಮ್ ಲಿಮಿಟೆಡ್ ಅನ್ನುವ ಒಂದು ಕಂಪನಿ. ಈ ಕಂಪನಿಯಲ್ಲಿ ಇರುವ ಸ್ಟೇಕಲ್ಲಿ ಬೇನ್ ಕ್ಯಾಪಿಟಲ್ ಎನ್ನುವ ಒಂದು ಕಂಪನಿಯು 3.7% ಅಷ್ಟು ಸ್ಟೇಕನ್ನು ಬ್ಲಾಕ್ ಡೀಲಲ್ಲಿ ಸೇಲ್ ಮಾಡಿದೆ. ಇದೇ ಕಾರಣದಿಂದಾಗಿ ಈ ಸ್ಟೇಕಲ್ಲಿ ಇವತ್ತು 6% ಅಷ್ಟು ಕೆಳಗೆ ಬಂತು. ಇನ್ನು ಮುಂದಿನ ಶೇರ್ ನೋಡಿದ್ರೆ ಇಂಡಿಯನ್ ಸಿಮೆಂಟ್ನವರು ರಿಸಲ್ಟ್ ಬಿಟ್ಟರು. ಇವರ ರಿಸಲ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿತ್ತು, ಯಾಕೆಂದರೆ 49% ಅಷ್ಟು ಇವರದ್ದು ಪ್ರಾಫಿಟ್ ಇದೆಯಲ್ಲ ಅದು ಜಂಪ್ ಆಯಿತು. ಇದೇ ಕಾರಣದಿಂದಾಗಿ ಈ ಶೇರ್ ಇವತ್ತು 6ರಿಂದ 7% ಅಷ್ಟು ಮೇಲೆ ಹೋಯಿತು. ಇನ್ನು ಮುಂದಿನ ಶೇರ್ ನೋಡಿದರೆ ಪೇಟಿಎಂ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿದೆ. ಇದಕ್ಕೆ ಒಂದು ಇಂಪಾರ್ಟೆಂಟ್ ರೀಸನ್ ಇದೆ, ಅದೇನೆಂದರೆ ಇವರದ್ದು ರಿಸಲ್ಟ್ ಇತ್ತು. ಇವರು ಪ್ರಥಮ ಬಾರಿಗೆ ತಮ್ಮ ರಿಸಲ್ಟ್ನಲ್ಲಿ ಲಾಸ್ನಿಂದ ಪ್ರಾಫಿಟ್ಗೆ ಬಂದಿದ್ದಾರೆ. ಅಂದರೆ ಕಂಪೇರ್ ಟು ಲಾಸ್ಟ್ ಇಯರ್ ಲಾಸ್, ಅಂದರೆ ಲಾಸ್ಟ್ ಇಯರ್ದು 840 ಕೋಟಿ ತನಕ ಲಾಸ್ ಆಗಿತ್ತು. ಆದರೆ ಇದೇ ವರ್ಷ ಇವರು ಈ ಕ್ವಾರ್ಟರ್ನಲ್ಲಿ 122.5 crores ಪ್ರಾಫಿಟ್ ತೋರಿಸಿದ್ದಾರೆ. ಪ್ರಾಫಿಟ್ ಅಲ್ಲದೆ ಇವತ್ತು ರೆವಿನ್ಯೂ ಕೂಡ ಇದೆಯಲ್ಲ, ಇದು ಕೂಡ 27% ಅಷ್ಟು ಜಂಪ್ ಆಗಿದೆ. ಇದೇ ಕಾರಣದಿಂದಾಗಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡಿದ್ದು. ನಾಳೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಈ ಪೇಟಿಎಂ ಶೇರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಮುಂದಿನ ಶೇರ್ ನೋಡೋದಾದರೆ JSW ಇನ್ಫ್ರಾ ಎನ್ನುವುದು. ಇವತ್ತು ರಿಸಲ್ಟ್ ಇತ್ತು. ಇವತ್ತು ಪ್ರಾಫಿಟ್ ಇದೆಯಲ್ಲ ಅದು 31% ಇಯರ್ ಜಾಸ್ತಿ ಆಗಿದೆ. ಮತ್ತು ರೆವಿನ್ಯೂ ಕೂಡ 21% ಅಷ್ಟು ಏರಿಕೆಯಾಗಿದೆ. ಬಟ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಕಮ್ಮಿ ಆಗಿದೆ. ಇಯರ್ ಇವತ್ತು ರೆವಿನ್ಯೂ ಮತ್ತು ಪ್ರಾಫಿಟ್ ಜಾಸ್ತಿ ಆಗಿದೆ. ಇನ್ನು ಮುಂದೆ ರಿಸಲ್ಟ್ ನೋಡೋದಾದರೆ ಡಿಕ್ಸನ್ ಟೆಕ್ನಾಲಜಿ ಅವತ್ತು ರಿಸಲ್ಟ್ ಇತ್ತು. ಇವತ್ತು ಕೂಡ ಹಾಗೆ ನೆಟ್ ಪ್ರಾಫಿಟ್ ಇದೆಯಲ್ಲ, ಕಂಪೇರ್ ಟು ಲಾಸ್ಟ್ ಇಯರ್ ಇದೇ ಕ್ವಾರ್ಟರಲ್ಲಿ ಇವತ್ತು 140 crores ಪ್ರಾಫಿಟ್ ಇತ್ತು. ಅದೀಗ 280 crores ಆಗಿದೆ. 6,000 ಚಿಲ್ಲರೆ ಇದ್ದ ರೆವಿನ್ಯೂ 12,800 ಆಗಿದೆ. ಪ್ರಾಫಿಟ್ ಆಗಿರ್ಬೋದು ಅಥವಾ ರೆವಿನ್ಯೂ ಆಗಿರ್ಬೋದು ಇಯರ್ ಜಾಸ್ತಿ ಆಗಿದೆ. ಬಟ್ ಕ್ವಾರ್ಟರ್ ಆಲ್ಮೋಸ್ಟ್ ಫ್ಲಾಟ್ ಅಥವಾ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇನ್ನು ಕೊನೆಯ ಶೇರ್ ನೋಡೋದಾದರೆ IRFCನವ್ರದ್ದು ಕೂಡ ಇವತ್ತು ರಿಸಲ್ಟ್ ಇತ್ತು. ಇವರದ್ದು ಹಾಗೆ ಕ್ವಾರ್ಟರ್ ಇದೆಯಲ್ಲ ಅದು ಆಲ್ಮೋಸ್ಟ್ ಫ್ಲಾಟ್ ಇದೆ. ಬಟ್ ಇಯರ್ ಇವರದ್ದು ರಿಸಲ್ಟ್ 10% ಅಷ್ಟು ಏರಿಕೆಯಾಗಿದೆ. ರೆವಿನ್ಯೂ ಕೂಡ 2.2% ಅಷ್ಟು ಏರಿಕೆಯಾಗಿದೆ. ಇದೊಂದು ದೊಡ್ಡ ಕಂಪನಿ ಆಗಿರೋದ್ರಿಂದ ನಾವು ಪ್ರಾಫಿಟಲ್ಲಿ 20%, 30% ಅಥವಾ ರೆವಿನ್ಯೂದಲ್ಲಿ 5%, 10% ಅಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಕಂಪೇರ್ ಟು ಇವರ ಮಾರ್ಕೆಟ್ ಸೈಜಿಗೆ ಇವರದ್ದು ಪ್ರಾಫಿಟ್ ಒಳ್ಳೆದೇ ಬಂದಿದೆ. ಬಟ್ ಇಷ್ಟರವರೆಗೆ ಡಿವಿಡೆಂಡ್ ಬಗ್ಗೆ ಆ್ಯಕ್ಚುಲಿ ಇವರು ಅನೌನ್ಸ್ ಮಾಡಲಿಲ್ಲ. ಯೂಶ್ವಲಿಯಾಗಿ IRFCನವರು ಡಿವಿಡೆಂಡ್ ಕೊಡ್ತಾರೆ. ನೆಕ್ಸ್ಟ್ ಕ್ವಾರ್ಟರ್ನಲ್ಲಿ ಇವರು ಡಿವಿಡೆಂಡ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದಾಗಿತ್ತು ಗೆಳೆಯರು ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳು. ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು.